ಸೇವೆಗೆ ಮತ್ತೊಂದು ಹೆಸರೇ ಲಯನ್ ಸೇವಾ ಸಂಸ್ಥೆ ಆಗಿದೆ ಎಂದು ಮಾಜಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಅಣತಿ ಆನಂದ್ ಹೇಳಿದರು. ಪಟ್ಟಣದ ಲಯನ್ ಸೇವಾ ಸಂಸ್ಥೆ ವತಿಯಿಂದ ಪುಣ್ಯ ಆಸ್ಪತ್ರೆ ಸಭಾಂಗಣದಲ್ಲಿ ಅಬಲರು, ಕಡು ಬಡವರು, ಆಟೋ ಚಾಲಕರು, ಕೂಲಿ ಕಾರ್ಮಿಕರು ಸೇರಿದಂತೆ ಅನೇಕ ಮಂದಿ ಲಯನ್ ಸೇವಾ ಸಂಸ್ಥೆಯ ಪರವಾಗಿ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಲಯನ್ ಸಂಸ್ಥೆಯ ಮೂಲಕ ಸೇವೆ ಮಾಡಿದರೆ ಬಡವರಿಗೆ ತಲುಪುತ್ತದೆ ಎಂದರು. ಲಯನ್ಸ್ ವಿಭಾಗ ಮಟ್ಟದ ಅಧ್ಯಕ್ಷ ಹಾಗೂ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ವಿ ಮಹೇಶ್ ಮಾತನಾಡಿ, ಲಯನ್ ಸೇವಾ ಸಂಸ್ಥೆ ದೇಶಾದ್ಯಂತ ಸಾಂಕೇತಿಕವಾಗಿ ಈ ಕಾರ್ಯಕ್ರಮ ನಡೆಸುತ್ತಿದೆ. ಒಂದು ದಿನ ಕಿಟ್ ನೀಡುವ ಮೂಲಕ ಬಡತನ ಅಳಿಸಲಾಗುವುದು, ಆದರೆ ಸೇವೆಯ ಮನೋಭಾವ ಬೆಳೆಸುವುದು ಇದಾಗಿದೆ. ಲಯನ್ ಸೇವಾ ಸಂಸ್ಥೆಯ ಅಳಿಲು ಸೇವೆ ಇದಾಗಿದೆ. 2,500 ಮೌಲ್ಯದ ಆಹಾರ ಕಿಟ್ನಲ್ಲಿ 19 ಪದಾರ್ಥಗಳನ್ನು ಬಡವರಿಗೆ ನೀಡುವ ಕಾರ್ಯ ಇದಾಗಿದೆ ಎಂದರು. ಮತ್ತೆ ಮಸಾಲೆ ಪದಾರ್ಥಗಳು ಹೀಗೆ ಒಟ್ಟು 19 ಸಾಮಗ್ರಿಗಳು ಈ ಚೀಲದಲ್ಲಿರ್ತವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಮಹೇಶ್ ಅವರು ಕೂಡ, ಹಾಗೆಯೇ ನಮ್ಮ ಲಯನ್ಸ್ನ ಹೆಮ್ಮೆಯ ಸದಸ್ಯರಾದಂತಹ ಆನಂದಣ್ಣವರು, ತಮ್ಮಯ್ಯನವರು ಇವರೆಲ್ಲರೂ ಕೂಡ ನಿಜವಾದ ಒಂದು ಫಲಾನುಭವಿಗಳನ್ನ ಆಯ್ಕೆ ಮಾಡೋ ಮೂಲಕ ಒಂದು ನಿಜವಾದ ಅರ್ಥ ಬರೋ ಥರ ಈ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಫುಡ್ ಕಿಟ್ಟನ್ನು ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ಕೊಡೋದಕ್ಕೆ ನಮಗೂ ಕೂಡ ಹೆಮ್ಮೆಯ ವಿಚಾರ. ಈ ಸಂದರ್ಭದಲ್ಲಿ ನಮ್ಮ ಪುಣ್ಯ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀಮತಿ ಶಶಿಕಲಾ ಮಹೇಶ್ ಡಾಕ್ಟರ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಎಲ್ಲರೂ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಲಯನ್ ಸೇವಾ ಸಂಸ್ಥೆಯ ಅಧ್ಯಕ್ಷ ಹಾಗೂ ವಕೀಲರಾದ ಗಿರೀಶ್, ಲಯನ್ ಸೇವಾ ಸಂಸ್ಥೆಯ ಪದಾಧಿಕಾರಿಗಳಾದ ಗೋವಿಂದರಾಜ್, ತಿಮ್ಮಶೆಟ್ಟರು, ಡಿಕೆ ಮಂಜುನಾಥ್, ತಮ್ಮಣ್ಣಯ್ಯ, ಪುರಿಮಂಜಣ್ಣ, ಮಖನ್ ಬಾಬು ಸೇರಿದಂತೆ ಇತರರು ಹಾಜರಿದ್ದರು. ಮಂಜುನಾಥ್, ಐಕೆ ಟಿವಿ 46 ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. You are watching TV 46 News Kannada.